ದರ್ಶನ್ಗೆ ಈಗ ಮತ್ತೊಮ್ಮೆ ಸಂಕಷ್ಟ ಫಿಕ್ಸ್ ಆದಂತಾಗಿದೆ. ಯಾಕಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A14 ಪ್ರದೋಷ್ ಎಸ್ ರಾವ್ ಸಲ್ಲಿಸಿದಂತಹ ಅರ್ಜಿಯನ್ನ ಅಂಗೀಕರಿಸಲಾಗಿದೆ. ಅಂದ್ರೆ ಮಾಫಿ ಸಾಕ್ಷಿಯಾಗಿ ನನ್ನನ್ನ ಪರಿಗಣಿಸಿ ಅಂತ ಹೇಳಿ ಪ್ರದೋಷ್ ಏನ್ ಕೇಳ್ಕೊಂಡಿದ್ದ ಅದನ್ನ ಅಂಗೀಕರಿಸಿರುವಂತಹ ನ್ಯಾಯಾಲಯ 59ನೇ CCH ನ್ಯಾಯಾಲಯ ಮಾಫಿ ಸಾಕ್ಷಿಯಾಗಿ ಈಗ ಪರಿಗಣಿಸಿದೆ. ತನ್ನ ಗಮನದಲ್ಲಿರುವಂತಹ ಸತ್ಯವಾದ ಅಂಶಗಳನ್ನ ಬಹಿರಂಗಪಡಿಸಬೇಕು, ಸತ್ಯ ಮುಚ್ಚಿಟ್ರೆ ಮಾಫಿ ಸಾಕ್ಷಿಯಿಂದ ಆರೋಪಿಯನ್ನಾಗಿಸಲಾಗುವುದು ಅನ್ನುವಂಥ ಒಂದು ಕಂಡೀಷನ್ ಅನ್ನ ಕೂಡ ಹಾಕಿದೆ. ಹಾಗೆ ಆದೇಶದ ಪ್ರತಿ ಜೈಲು ಅಧಿಕಾರಿಗಳ ಮೂಲಕ ಪ್ರದೋಷ್ಗೆ ಕೂಡ ರವಾನೆ ಮಾಡಲಾಗತ್ತೆ. ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಆತ ಜೈಲಿನಲ್ಲೇ ಇರಬೇಕಾಗಿರುತ್ತೆ. ಈಗ ಸೊ ಅಲ್ಲಿಗೆ ಒಂದು ಬಿಗ್ ರಿಲೀಫ್ ಫಾರ್ ಪ್ರದೋಷ್ ಒಂದು ಕಡೆ ನಾವು ಮಾತಾಡೋದಾದ್ರೆ, ಇನ್ನೊಂದು ಕಡೆ ಸಂಕಷ್ಟ ಈಗ ದರ್ಶನಿಗೆ. ಯಾಕೆಂದ್ರೆ ಈಗ ಷರತ್ತನ್ನ ಉಲ್ಲಂಘಿಸಿ ಕೊಟ್ಟಿರುವಂತಹ ಈ ಅನುಮತಿ, ಅಂದ್ರೆ ನಾನು ಮಾಫಿ ಸಾಕ್ಷಿ ಆಗ್ತೀನಿ, ನಾನು ನೋಡಿರುವಂಥದ್ದನ್ನೆಲ್ಲವೂ ಕೂಡ ಸತ್ಯ ಹೇಳ್ತೀನಿ ಅನ್ನುವಂಥದ್ರ ಬಗ್ಗೆ ಆತ ಮಾಫಿ ಸಾಕ್ಷಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದ. ಎಸ್, ಈ ಪ್ರಕರಣದಲ್ಲಿ ಈತನ ಒಂದು ಸಾಕ್ಷಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಅಪರಾಧಿಗಳಿದ್ದಾರೆ ಅಂಥವರಿಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ಈತನ ಸಾಕ್ಷಿ ಬಹಳ ಮುಖ್ಯವಾಗುತ್ತೆ ಅಂತ ಹೇಳಿ ಗಮನಕ್ಕೆ ತೆಗೆದುಕೊಂಡಿರುವಂತಹ ನ್ಯಾಯಾಲಯಕ್ಕೆ ಅದು ಮನವರಿಕೆ ಆಗಿದೆ. ಸೊ ಹಾಗಾಗಿ ಷರತ್ತನ್ನ ಉಲ್ಲಂಘಿಸಿ ಮಾಫಿ ಸಾಕ್ಷಿಯಾಗಿ ಒಪ್ಕೊಂಡಿದೆ. ಒಂದು ವೇಳೆ ಷರತ್ತು ಉಲ್ಲಂಘಿಸಿದ್ರೆ ಸುಳ್ಳು ಸಾಕ್ಷಿ ಹೇಳಿದ ಕೇಸ್ ಕೂಡ ದಾಖಲಾಗುತ್ತೆ, ಮಾಫಿ ಸಾಕ್ಷಿ ಬದಲು ಆರೋಪಿಯನ್ನಾಗಿಸಲಾಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಕಟ್ಟೆಚ್ಚರವನ್ನ ನೀಡಿದ್ದಾರೆ. ಸೊ ಅಲ್ಲಿಗೆ ಪ್ರದೋಷ್ ಈಗ ಏನು ಸಾಕ್ಷಿಯನ್ನ ಹೇಳ್ತಾನೆ ಅದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಈ ಕೇಸ್ನಲ್ಲಿ. ಯಾಕೆ ಅಂದ್ರೆ ರೇಣುಕಾಸ್ವಾಮಿಯನ್ನ ದಾವಣಗೆರೆಯಿಂದ ಇಲ್ಲಿಗೆ ಕರ್ಕೊಂಡು ಬಂದಾಗ್ಲಿಂದ ಹಿಡಿದು ನಂತರ ಆತನನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಇಟ್ಟು ಆತನಿಗೆ ಟಾರ್ಚರ್ ಕೊಟ್ಟರು ಅನ್ನುವಂಥ ಒಂದು ಆರೋಪ ಏನಿದೆ, ಹಾಗೆ ದರ್ಶನ್ ಕೂಡ ಆತನ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ದರ್ಶನ್ ಮೇಲೆ ಏನು ಆರೋಪಗಳಿವೆ, ಅದರಿಂದಾಗಿ ಆತ ಕೊನೆಗೆ ಸಾವನ್ನಪ್ತಾನೆ, ಇದು ಕೊಲೆ ಅನ್ನುವಂಥದ್ರ ಬಗ್ಗೆ ಏನೊಂದು ಪ್ರಕರಣ ಎಲ್ಲ ದಾಖಲಾಯಿತು. ಇದೆಲ್ಲ ವಿಚಾರವಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರೆ ಅದು ಪ್ರದೋಷ್. ಸೊ ಹಾಗಾಗಿ ಪ್ರದೋಷ್ನ ಒಂದು ಸಾಕ್ಷ್ಯ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಈ ಕೇಸ್ನಲ್ಲಿ. ಅದನ್ನು ಮನಗಂಡಿರುವಂತಹ ನ್ಯಾಯಾಲಯ ಯಾವಾಗ ಪ್ರದೋಷ್ ಮಾಫಿ ಸಾಕ್ಷಿ ಆಗಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕಿದ ಆ ಟೈಮ್ನಲ್ಲಿ SPP ಕೂಡ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲಿಲ್ಲ, ಒಪಿನಿಯನ್ ಅನ್ನು ಕೊಟ್ಟರು. ಎಸ್, ಹೋಗ್ಬೋದು, ಈತನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡ್ಕೋಬಹುದು ಅನ್ನುವಂಥದ್ರ ಬಗ್ಗೆನೇ ಒಪಿನಿಯನ್ ಅನ್ನು ಕೊಟ್ಟರು. ಸೊ ಅದಾದ ನಂತರ ಆದಂತಹ ಬೆಳವಣಿಗೆಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ದರ್ಶನ್ ಪರ ವಕೀಲರು ಕೋರ್ಟ್ ಮೊರೆ ಹೋದ್ರು, ಇಲ್ಲ ಮಾಫಿ ಸಾಕ್ಷಿಯಾಗಿ ನೀವು ಈತನನ್ನ ಪರಿಗಣಿಸೋದಕ್ಕಿಂತ ಮುಂಚೆ ನಮ್ಮ ಆಕ್ಷೇಪಣೆಗೂ ಕೂಡ ಅವಕಾಶ ಕೊಡಬೇಕು, ದರ್ಶನ್ ಆಕ್ಷೇಪಣೆಗೂ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ಕೇಳಿದ್ರು. ಬಟ್ ನ್ಯಾಯಾಲಯ ಅದನ್ನು ತಿರಸ್ಕರಿಸಿತು. ಸಹ ಆರೋಪಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಯಾವುದೇ ರೀತಿಯಾದಂಥ ಆಸ್ಪದ ಇಲ್ಲ ಕಾನೂನಿನಲ್ಲಿ ಅನ್ನುವಂಥದ್ರ ಬಗ್ಗೆ ಹೇಳ್ತು. ನೆಕ್ಸ್ಟ್ ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ನಲ್ಲೂ ಕೂಡ ಅದೇ ಆದೇಶ ಬಂತು. ಅಲ್ಲಿಗೆ ಅಕಸ್ಮಾತ್ ಈ ಮಾಫಿ ಸಾಕ್ಷಿಯಾಗಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದ್ರಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಮಾತ್ರ ನೀವು ಅದನ್ನ ಪ್ರಶ್ನಿಸಬಹುದು ಹೊರತು ಮಾಫಿ ಸಾಕ್ಷಿಯಾಗಿ ಮಾಡ್ಕೊಂಡಿರೋದನ್ನೇ ನೀವು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಬರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ಬಿಡ್ತು. ಸೊ ಅಲ್ಲಿಂದ ಆ ಸಂಕಷ್ಟ ಕಂಟಿನ್ಯೂ ಆಗಿತ್ತು ದರ್ಶನ್ಗೆ. ಸೊ ಹಾಗಾಗಿ ಈಗ ಮಾಫಿ ಸಾಕ್ಷಿಯಾಗಿ ತಗೊಳ್ತಾರೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಏನು ಪ್ರಶ್ನೆಗಳಿತ್ತು, ಆಗಲೇ ನಾನು ಹೇಳಿದಾಗೆ SPP ಕೂಡ ಇದಕ್ಕೆ ಒಪಿನಿಯನ್ ಅನ್ನು ಕೊಟ್ಟಿದ್ರು. ಎಸ್, ಅಫ್ಕೋರ್ಸ್ ತಗೋಬಹುದು, ಈತನನ್ನ ಮಾಫಿ ಸಾಕ್ಷಿಯಾಗಿ ನಾವು ಪರಿಗಣಿಸಬಹುದು ಅನ್ನುವಂಥದ್ರ ಬಗ್ಗೆ ಏನು ಹೇಳಿದ್ರು. ಸೊ ನ್ಯಾಯಾಲಯ ಕೂಡ ಮನಗಂಡಿದೆ ಪ್ರದೋಷ್ನ ಸಾಕ್ಷಿ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈತ ಕೊಡುವಂಥ ಒಂದು ಸಾಕ್ಷಿಯಿಂದಾಗಿ ಯಾರು ಅಪರಾಧಿ ಇದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸೋ ಒಂದು ನಿಟ್ಟಿನಲ್ಲಿ ಸಹಕಾರಿಯಾಗತ್ತೆ ಅಂತ ಹೇಳಿ ಮನಗಂಡಿರುವಂಥ ನ್ಯಾಯಾಲಯ ಈಗ ಪ್ರದೋಷ್ನ ಅರ್ಜಿಯನ್ನು ಒಪ್ಕೊಂಡಿದೆ, ಅಂದರೆ ಅರ್ಜಿಯನ್ನು ಸ್ವೀಕರಿಸಿದೆ. ಸೊ ಅಲ್ಲಿಗೆ ಈಗ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಾನೆ. ಈಗ ಮುಂದೆ ಇರುವಂಥ ಪ್ರೊಸೀಜರ್ಸ್ ಇದೆಲ್ಲ ಈ ಕಾಪಿ ಹೋಗಿ ಜೈಲಧಿಕಾರಿಗೆ ತಲುಪುತ್ತೆ. ನಂತರ ಆತನ ಒಂದು ಸಾಕ್ಷ್ಯವನ್ನು ದಾಖಲಿಸಬೇಕು, ಆತ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಬಹುಶಃ ಮತ್ತೆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಯಾವ್ಯಾವ ಜಾಗದಲ್ಲಿ ಏನೇನು ನಡೀತು ಅನ್ನುವಂಥದ್ದನ್ನು ಕಣ್ಣಿಗೆ ಕಟ್ಟಿದ ಹಾಗೆ ತಾನು ನೋಡಿದ್ದ ಎಲ್ಲ ಸತ್ಯವನ್ನು ಕೂಡ ಈಗ ಪ್ರದೋಷ್ ಹೇಳಬೇಕಾಗತ್ತೆ. ಆತ ಹೇಳಿದಾನೆ, ನಾನು ಎಲ್ಲವನ್ನೂ ಸತ್ಯ ಹೇಳ್ತೀನಿ, ನನಗೆ ಬಹಳಷ್ಟು ಈ ವಿಚಾರದಲ್ಲಿ, ಈ ಕೊಲೆ ಪ್ರಕರಣದಲ್ಲಿ ನನಗೆ ಬಹಳಷ್ಟು ವಿಚಾರಗಳು ಗೊತ್ತಿವೆ, ಎಲ್ಲೆಲ್ಲಿ ಏನೇನಾಯಿತು, ಎಲ್ಲೆಲ್ಲಿ ಏನೇನು ಮಾತಾಡಿದ್ವಿ, ಯಾರ್ಯಾರು ಏನು ಹೇಳಿದ್ರು, ಯಾರ್ಯಾರು ಎಷ್ಟೆಷ್ಟು ಹೊಡೆದ್ರು, ಹೇಗೆ ಹೊಡೆದ್ರು, ಅದೆಲ್ಲವೂ ಕೂಡ ನನಗೆ ಗೊತ್ತಿದೆ ಅನ್ನುವಂಥದ್ರ ಬಗ್ಗೆ ಪ್ರದೋಷ್ ಹೇಳಿದ್ದ. ಸೊ ಹಾಗಾಗಿ ಈಗ ಈತ ಕೊಡುವಂಥ ಒಂದು ಸಾಕ್ಷ್ಯ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ.